Happy New Year! ಹಲೋ ಎಲ್ರಿ ನಮಸ್ಕಾರ, ನಾನು ನಿಮ್ ಶಂಕರ್. ಏನಪ್ಪಾ ಇದು ವಿಡಿಯೋ ಮಾಡ್ತಿದ್ದಾರೆ 2025 ಕೊನೆಯ ದಿನ ಇವತ್ತು. ನಾಳೆ 2026ಕ್ಕೆ ಕಾಲಿಡ್ತಾ ಇದೀವಿ. ಅದಕ್ಕಾಗಿ ಓಣೆಯಲ್ಲಿ ಒಂದು ಸೆಲೆಬ್ರೇಷನ್ ಮಾಡ್ಬೇಕಂತಂದು ನಾನು ನಮ್ಮ ಅಳಿಯ ಕೇಕ್ ತರಕ್ ಹೋಗ್ತಾ ಇದೀವಿ. ಬನ್ನಿ ಹೋಗೋಣ. ಬೈಕ್ ಬಂದ ಅವನು. ಲೆಟ್ಸ್ ಗೋ, ಹೋಗ್ ಬನ್ನಿ. ಹೊಸಪೇಟೆಗೆ ಹೋಗ್ತಾ ಇದೀವಿ ನಾನು ನಮ್ಮ ಅಳಿಯ ಕೇಕ್ ತರೋಕೆ. ಇಲ್ಲಿಂದ ಕರೆಕ್ಟ್ ಆಗಿ 6 ಕಿಲೋಮೀಟರ್ ಇದೆ ನಮ್ಮೂರಿಂದ. ಹೊಸ ವರ್ಷದ ಕೊನೆಯ ದಿನ ಇವತ್ತು. ತಮಗೂ ತಮ್ಮ ಕುಟುಂಬಕ್ಕೂ ಈ ವರ್ಷ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀನಿ. ನಾನು ನಮ್ಮ ಅಳಿಯ ಚಳಿ ಇರೋದಕ್ಕಾಗಿ ಜಾಕೆಟ್ ಹಾಕ್ಯಂಡ್ ಹೋಗ್ತಾ ಇದ್ವಿ. ತುಂಬಾನೇ ಚಳಿ ಇದೆ ಈ ವರ್ಷ. ಅಪ್ಪಿ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು. ಅಕ್ಕಿಲ್ಲ, ಬೆಳೆ ಇಲ್ಲ, ಚಕ್ರ ಕತೆ ತಂಗಿದ್ಯಲ್ಲಪ್ಪಿ. ಫೈನಲಿ ನಮ್ಮೂರ್ ಕ್ರಾಸ್ ಇಂದ ನಮ್ಮ ಊರ ಪಕ್ಕದಲ್ಲಿರುವ ಹೊಸ ಡಿಮಾರ್ಟ್ ಆಗಿದೆ. ನಮ್ಮೂರ್ ಪಕ್ಕದಲ್ಲಿ ಡಿಮಾರ್ಟ್ ಹತ್ರ ಬಂದಿವಿ. ಈಗ ಕಾಣ್ತಿದೆ ನಿಮ್ಗೆ ಐತಿಹಾಸಿಕ ವಿಜಯನಗರ ಜಿಲ್ಲೆಗೆ ಸುಸ್ವಾಗತ. ವೆಲ್ಕಮ್ ಟು ವಿಜಯನಗರ ಅಂತಿದೆ. ಇಲ್ಲಿಂದನೇ ಸ್ಟಾರ್ಟ್ ಸಿಟಿ. ಇದೇ ನೋಡಿ ಹೊಸಪೇಟೆಗೆ ಹತ್ತಿರವಾಗಿರುವ ಡಿಮಾರ್ಟ್ ಹೊಸದು ಓಪನ್ ಆಗಿರೋದು. ನೋಡಿ, ದುಡ್ಡಿದ್ದಾರ ಗುರು, ಯಾರ್ ಬೇಕಾದ್ರೆ ಕಡಿಸ್ತಾರೆ. ನಮ್ಮಂತ ಮಿಡಲ್ ಕ್ಲಾಸ್ನವ್ರು ಅದ್ರೊಳಗೆ ಕೆಲಸ ಮಾಡ್ತಾರೆ. ನೋಡಿ, ಹೋಗ್ತಾ ಇದ್ವಿ. ನೈಟ್ ಟೈಮ್ ಬಂದ್ಬಿಟ್ಟು 9:15 ಆಗಿದೆ. ಆಗ್ಲೇ ನೋಡ್ಬೋದು ನೀವು ಬೇಕಾದ್ರೆ. ಒಂದ್ ನಿಮಿಷ, 9:41 ಆಗಿದೆ ಕರೆಕ್ಟ್. ಕೇಕ್ ತಗೊಂಡು 2 kg ಶಾರ್ಟ್ಸ್ ತಗೊಂಡು ಬರೋದು ಮತ್ತೆ ವಾಪಸ್. ಅಲ್ಲಿಂದ ಒಬ್ರು ಬರ್ತಾರೆ, ಅವ್ರು ಕರ್ಕೊಂಡ್ ಬರ್ಬೇಕು. 2 kg ಕೇಕ್ ಆರ್ಡರ್ ಮಾಡಿದ್ವಾಗಲೇ ಕೇಕ್ ತಗೊಂಡ್ಬಂದು ಶಾರ್ಟ್ಸ್ ತಗೊಂಡು ಬರ್ಬೇಕು ಊರಿಗೆ. ನೋಡಿ, ಸಿಟಿಗಳಾಗಾದ್ರೆ ಲೈಟ್ ಯಾವ ರೀತಿ ಇರುತ್ತೆ, ಹಳ್ಳಿಗಳಲ್ಲಿ ನೋಡಿದ್ರಲ್ಲ ನಮ್ಮೂರ್ ಯಾವ ರೀತಿ ಇತ್ತಂತಂದು. ನಮ್ಮೂರಿಂದ ಅಂತಲ್ಲ, ಪ್ರತಿ ಒಂದು ಹಳ್ಳಿದು ಕೂಡ ಇದೇ ರೀತಿ ಇರುತ್ತೆ ಅನ್ಕೊಂಡಿನಿ ನಾನು. ಯಾಕಂದ್ರೆ ನನಗೆ ಗೊತ್ತಾಗುತ್ತೆ ಗ್ರಾಮಗಳ್ದು ಯಾವ ರೀತಿ ಪರಿಸ್ಥಿತಿ ಇದೆ ಅಂತಂದು. ಸಿಟಿಗಳ್ದಾದ್ರೆ ಯಾವ ರೀತಿ ಇರುತ್ತೆ, ಹಳ್ಳಿಗಳಾದ್ರೆ ಯಾವ ರೀತಿ ಇರುತ್ತೆ ಅಂತಂದು. ಇಲ್ಲಿ ನೋಡಿ, ಸಿಟಿಗಳ ಹತ್ರ ಯಾವ ರೀತಿ ಲೈಟ್ ಹಾಕಿದ್ರೆ ಅಲ್ಲಿ ನಮ್ಮೂರಲ್ಲಿ ಕೂಡ ಒಂದು ಲೈಟ್ ಕೂಡ ಹಾಕಿಲ್ಲ. ಇಷ್ಟೇ ನೋಡಿ ಹಳ್ಳಿ ಮತ್ತು ಸಿಟಿ ವ್ಯತ್ಯಾಸ ಏನಂಬೋದು. ಇಲ್ಲೇನು ಒಂದ್ 2 ಕಿಲೋಮೀಟರ್ ಇದೆ ಬೇಕ್ರಿ ಬರೋಕೆ. ಹೋಗ್ತಾ ಇದೀವಿ ಬೈಕಲ್ಲಿ. ತುಂಬಾನೇ ಚಳಿ ಇದೆ ಗುರು. ಡಿಸೆಂಬರ್ ತಿಂಗಳಲ್ಲಿ ಮಾತ್ರ ಚಳಿ ಎಲ್ಲ ಗಿಳಿಯಲ್ಲ, ತುಂಬಾನೇ ಚಳಿ ಇದೆ. ಯಾಕಂದ್ರೆ ಡಿಸೆಂಬರ್ ತಿಂಗಳಲ್ಲಿ ತುಂಬಾನೇ ಚಳಿ ಗುರು. ಡಿಸೆಂಬರ್, ಜನವರಿ, ಫೆಬ್ರವರಿ ಮುಗಿಯುತ್ತೆ ಚಳಿ. ಮಳೆಯ ತುಂಬಾನೇ ಸಪೋರ್ಟ್ ಮಾಡ್ತಾರೆ ವಿಡಿಯೋ ಮಾಡಕ್ಕೆ. ನನಗೆ ಬಹಳನೇ ಸಪೋರ್ಟ್ ಮಾಡ್ತಾರೆ. ನನಗೆ ವಿಡಿಯೋ ಮಾಡಕ್ಕೆ ಜಾಸ್ತಿ ಕಾರಣನೇ ನಮ್ಮ ಮಳೆಯ. ತುಂಬಾ ಥ್ಯಾಂಕ್ಸ್ ಅಳೆಯ, ನಿಮ್ಗೋಸ್ಕರ. ತುಂಬಾನೇ ಹೆಲ್ಪ್ ಮಾಡ್ತಾನೆ. ವಿಡಿಯೋ ಮಾಡಪ್ಪ ಅಂದ್ರೆ ತುಂಬಾನೇ ಹೆಲ್ಪ್ ಮಾಡ್ತಾನೆ. ನೋಡಿ, ನಾನು ವಿಡಿಯೋ ಮಾಡಕ್ಕೋಸ್ಕರ, ಲಾಗ್ ಮಾಡಕ್ಕೋಸ್ಕರ, ನಿಮ್ಗೋಸ್ಕರ ಇವ್ರಿಗೆ ಕೈ ಕೊಟ್ಟು ನಾನು ಇಲ್ಲೇ ಕುಂತ್ಕೊಂಡು ಲಾಗ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ದಯವಿಟ್ಟು. ಇದೇ ರೀತಿ ಮುಂದೆ ಒಂದು ಹಳ್ಳಿ ಹುಡುಗ ಒಂಥರ ಬೆಳೆದಂತಂದು ಆಸೆ ತೋರಿಸಿ ಅಂತ ಕೇಳ್ಕೊತೇನೆ ನಿಮ್ಗೆ. ಫೈನಲಿ ಸಿಟಿಗೆ ಎಂಟ್ರಿ ಆದ್ವಿ. ಇನ್ನೇನ್ ಬೇಕ್ರಿ 2 ಕಿಲೋಮೀಟರ್ ಇದೆ ಅಷ್ಟೇ. ಅಲ್ಲಿ ಕೇಕ್ ಆರ್ಡರ್ ಕೊಟ್ಟಿವಿ. ಕೇಕ್ ಇಸ್ಕೊಂಡು ಶಾರ್ಟ್ಸ್ ತಗೊಂಡು ಮತ್ತೆ ನಮ್ಮ ಊರಿಗೆ ನಾವು ಬಂದು ಸೆಲೆಬ್ರೇಷನ್ ಮಾಡೋದೇ ಹೊಸ ವರ್ಷದ್ದು ಈ ವರ್ಷ. ಬೇಕ್ರಿ ಹತ್ರ ಬಂದ್ವಿ. ನೋಡಿ, ಇದೇ ನೋಡಿ ಬೇಕ್ರಿ. ನೆಕ್ಸ್ಟ್ ಇದೇ ನೋಡಿ ಬೇಕ್ರಿ. ಫೈನಲಿ ಬೇಕ್ರಿ ಹತ್ರ ಬಂದ್ವಿ ನಾನು ನಮ್ಮ ಅಳಿಯ. 2 kg ಕೇಕ್ ಆರ್ಡರ್ ಕೊಟ್ಟಿವಿ. ಇದೇ ನೋಡಿ ಬೇಕ್ರಿ. ಇದೆ ನೋಡಿ ಬೇಕ್ರಿ. ಕೇಕ್ ಫಾಸ್ಟರ್ ಐತೆ. ಮತ್ತೆ ದಯವಿಟ್ಟು ನಾಳೆ ಹಾಸ್ಪಿಟಲ್ ಯಾರು ನೋಡ್ತಾರೆ ಇವ್ರು ಬೇಕ್ರಿಗೆ ಬಂದು ಕೇಕ್ ವೈರ್ ಎಲ್ರು. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಇವ್ರಪ್ಪ ಉಂಡೆನಾ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ನೋಡಿ, ನ್ಯೂ ಇಯರ್ ಗಲಾಟೆ ಆಗುತ್ತಂತ ಪೊಲೀಸರು ಬಂದಿದ್ದಾರೆ ಸೆಕ್ಯೂರಿಟಿ ಕೊಡಕ್ಕೆ ಬೇಕರಿಗಳಿಗೆ. ನೋಡಿ, ಅಲ್ಲಿದಾರಲ್ಲ ಅವ್ರೇ ನೋಡಿ, ಅಲ್ಲಿ ಮತ್ತು ಅಲ್ಲಿದ್ದಾರೆ. ಅಲ್ಲಿ ಕಾಮ್ತಿದಾರೆ ಅನ್ಕೊಂಡಿನಿ, ಅಲ್ಲಿದ್ದಾರೆ ನೋಡಿ. ಯಾಕಂದ್ರೆ ಬೇಕರಿ ಮುಂದೆ ಗಲಾಟೆ ಆಗ್ಬಾರ್ದು ಅಂತಂದು ಪೊಲೀಸರು ಬರ್ತಾರೆ. ಫೈನಲಿ ಕೇಕ್ ತಗೊಂಡು 1 kg ರೆಡಿ ಆಗಿಲ್ಲ ಅಂತಂದ್ರು ನಮ್ಮ ಮಾಮನವರು. 1 kg ಬಂದು ಹೋಯ್ತಿವಿ ಅಂತಂದು ಹೇಳಿ ಇಲ್ಲಿ ಶಾರ್ಟ್ಸ್ ಅಂಗಡಿ ಹತ್ರ ಬಂದಿದ್ವಿ. ಶಾರ್ಟ್ಸ್ ತಗೊಂಡು ಅದನ್ನ ಕರ್ಕೊಂಡು ಊರಿಗೆ ಹೋಗ್ಬೇಕೀಗ. ಇಲ್ಲಿ ಶಾರ್ಟ್ಸ್ ಅಂಗಡಿಗೆ ಹೋಗೋಣ ಬನ್ನಿ. ಶಾರ್ಟ್ಸ್ ತಗೊಂಬಗೆ. ಶಾರ್ಟ್ಸ್ ನೋಡಿ ಒಂದೊಂದು ರೇಟ್ ಹೇಳ್ತಾ ಇದಾರೆ. ಫೈನಲಿ ಕೇಕ್ ತಗೊಂಡು ಶಾರ್ಟ್ಸ್ ತಗೊಂಡು ಊರಿಗೆ ಹೋಗ್ಬೇಕಾದ್ರೆ ನಮ್ಮ ಮಾಮನವ್ರು ಬರ್ತಂದ್ರು ಬೇಕ್ರಿ ಕೆಲಸ ಮಾಡಕ್ಕ. ಅದಕ್ಕಾಗಿ ಅದಕ್ಕೋಸ್ಕರ ವೇಟಿಂಗ್. ಇಲ್ಲಿ ಪೊಲೀಸರೆಲ್ಲರೂ ಟೈಮ್ ಆಗಿದೆ, ನಿಮ್ ಬೇಕರಿಗಳ ಕ್ಲೋಸ್ ಮಾಡ್ರಿ ಅಂತಿದ್ರೆ. ನೀವೇ ನೋಡಿ
ನೋಡಿ ಯಾವ ರೀತಿ ಕ್ಲೋಸ್ ಮಾಡ್ತಿದ್ರು ಬೇಕ್ರಿ. ಪೊಲೀಸರು ಇಲ್ಲಿರೋ ಬೇಕರಿಗಳು, ಅಂಗಡಿಗಳು, ಬಾರ್ ಶಾಪು ಪ್ರತಿಯೊಂದು ಅಂಗಡಿನೂ ಕ್ಲೋಸ್ ಅಂತೂ ಮಾಡಿಸಾಯ್ತು. ಇಲ್ಲೇನು ನಮ್ಮ ಬೇಕ್ರಿ ಮಾಮಾರು ಬರ್ತಾರೆ ಕರ್ಕೊಂಡು ಊರಿಗೆ ಹೋಗೋದು ಅಷ್ಟೇ. ಎಲ್ಲ ಬೇಕ್ರಿ ಅಂಗಡಿ ಎಲ್ಲ ಕ್ಲೋಸ್ ಮಾಡಿದ್ರು. ಹೇಗೆ ಎಲ್ಲರೂ ಕ್ಲೋಸ್ ಮಾಡಿದ್ದಾರೆ. ಇಡೀ ಬಳ್ಳಾರಿ ರೋಡ್ ಸರ್ಕಲ್ ಇದೆಲ್ಲ ಕ್ಲೋಸ್. ಸೊ ಚಂದ್ರಜಿ ಬೆಂಗಳೂರಿಗೆ ಕೇಳ್ಕೊಳ್ಳಿ ಬಾಣ. ನೋಡಿ ನಮ್ಮ ಓಣ್ಯರು ರಾತ್ರಿ 12 ಗಂಟೆ ಆದ್ರೂ ಕೂಡ ಕೇಕ್ ಕಟ್ ಮಾಡಕ್ ಬಂದಿದ್ದಾರೆ. ನಮ್ಮ ಓಣ್ಯರು ನಾವ್ ಹೆಂಗಂದ್ರೆ ಸ್ವಂತ ಅಣ್ಣ ತಮ್ಮಳು ಸಂಬಂಧಿಕರಿದ್ದಾರೆ. ಫೈನಲಿ ನಾವು ನಮ್ಮ ಓಣ್ಯರು ಎಲ್ಲರೂ ಕೇಕ್ ಕಟ್ ಮಾಡೋ ಸಮಯ ಬಂತು. ಕೇಕ್ ಕಟ್ ಮಾಡೋಣ ಬನ್ನಿ. ಎಲ್ಲರಿಗೂ ವಿಶ್ ಹ್ಯಾಪಿ ನ್ಯೂ ಇಯರ್. ಫೈನಲಿ ಹೊಸ ವರ್ಷದ ಸೆಲೆಬ್ರೇಷನ್ ಮಾಡಿದ್ವಿ ನಾವು ನಮ್ಮ ಓಣ್ಯರೆಲ್ಲರೂ. ಎಲ್ಲರೂ ಕೇಕ್ ಹಚ್ಕೊಂತಿದ್ದಾರೆ. ನಮ್ಮ ಓಣೆಗಂತಲ್ಲ, ಎಲ್ಲ ಓಣಿಗೂ ಎಲ್ಲ ಊರಿಗೂ ಹೊಸ ವರ್ಷದ್ದು ಎಲ್ಲರಿಗೂ ಒಳ್ಳೇದಾಗ್ಲಿ.